ಬೇಸಿಗೆ ಬಂದಿರುವುದರಿಂದ ನೀರಿನ ಅಭಾವ ಹೆಚ್ಚುತ್ತಿದ್ದು, ದಾಹ ನೀಗಿಸಲು ಮನೆ ಮೇಲ್ಛಾವಣಿಯಲ್ಲಿ ಬಟ್ಟಲಿನಲ್ಲಿ ನೀರು ಇಡುವ ಮೂಲಕ ಅಮೂಲ್ಯ ಪಕ್ಷಿಗಳ ಜೀವ ಉಳಿಸಬೇಕೆಂದು ತಹಸೀಲ್ದಾರ್ ಶಿವಕುಮಾರ ಬಿರಾದರ್ ಮನವಿ ಮಾಡಿದರು. ನಗರದ ಕೆವಿ ಶಂಕರಗೌಡ ರಸ್ತೆಯ ಬೀದಿಯಲ್ಲಿ ಮೈಸೂರಿನ ಉದ್ಯಮಿ ಖುಷಿರವರ ಹುಟ್ಟುಹಬ್ಬದ ಅಂಗವಾಗಿ ಪಕ್ಷಿಗಳಿಗೆ ಅನುಕೂಲವಾಗಲೆಂದು ಮಂಗಳವಾರ ಆಯೋಜಿಸಿದ್ದ ಮರಗಳಿಗೆ ನೀರಿನ ಡಬ್ಬಗಳನ್ನು ಕಟ್ಟುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ನೀರಿನ ಅಭಾವ ಹೆಚ್ಚಿದೆ. ನೀರಿನ ಮೂಲಗಳೇ ಕೆರೆ ಕಟ್ಟೆ ಸೇರಿದಂತೆ ಬತ್ತಿ ಹೋಗುತ್ತಿವೆ. ಇದರ ಉದ್ದೇಶವನ್ನಿಟ್ಟುಕೊಂಡು ಅದರಲ್ಲಿ ಹುಟ್ಟುಹಬ್ಬದ ದಿನದಂದೇ ಪ್ರಾಣಿ ಪಕ್ಷಿಗಳ ಅನುಕೂಲಕ್ಕಾಗಿ ನೀರಿನ ದಾಹ ನೀಗಿಸಲು ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಯಶಸ್ವಿಯಾಗಿರುವುದು ಮೆಚ್ಚುವ ಕೆಲಸ ಎಂದು ಶ್ಲಾಘಿಸಿದರು. ಈ ಸಂದರ್ಭ ಉದ್ಯಮಿ ಖುಷಿ, ಮುಖಂಡರಾದ ರಾಮಲಿಂಗಯ್ಯ, ಶೈಲೇಂದ್ರ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಮಂಡ್ಯ ನಗರದಲ್ಲಿ ಪಕ್ಷಿಗಳಿಗೆ ಈಗ ಬೇಸಿಗೆ ಕಾಲ ಇರೋದ್ರಿಂದ ನೀರಿನ ಮಟ್ಟ ಕಡಿಮೆ ಆಗಿದೆ, ಕೆರೆ ಬರ್ತಾ ಇದ್ದಾವೆ. ಅದೇ ರೀತಿ ನೀರಿನ ಮೂಲಗಳು ಏನಿದೆ ಕಡಿಮೆ ಆಗಿರೋದ್ರಿಂದ ಪಕ್ಷಿಗಳಿಗೆ ತೊಂದರೆ ಆಗಬಾರ್ದು, ನೀರಿನ ಅನುಕೂಲ ಆಗಲಿ ಅವರಿಗೆ ಅಂತ ಹೇಳ್ಬಿಟ್ಟು ನಮ್ಮ ಶೈಲೇಂದ್ರ ಯೂತ್ ಟೀಮು ಮತ್ತು ಮೇಡಮ್ ಅವರು ಖುಷಿ ಮೇಡಮ್ ಅವರು ಬರ್ತ್ಡೇ ಇದೆ. ಈ ನಿಮಿತ್ತವಾಗಿ ಅವರು ಈ ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಎಲ್ಲ ನಮ್ಮ ಪಕ್ಷಿಗಳಿಗೆ ನೀರಿನ ಅನುಕೂಲ ಆಗಲಿ, ಇಂಥ ಒಳ್ಳೆಯ ಕಾರ್ಯಕ್ರಮಗಳನ್ನು ಅವರು ಮತ್ತಷ್ಟು ಮಾಡಲಿ ಅಂತ ಹಾರೈಸ್ತಾ ನನ್ನ ಶುಭಾಶಯಗಳನ್ನು ನಾನು ತಿಳಿಸ್ತಾ ಇದ್ದೀನಿ.